Radhe Radhe friends, welcome to Shweta's Tarot. So, Capricorn sign, ಮಕರ ರಾಶಿಯವ್ರದ್ದು ಈ ವೀಕು ಜುಲೈ 20th ಇಂದ ಜುಲೈ 26th ವರೆಗೂ ಹೇಗಿದೆ ಅಂತ ನೋಡೋಣ. ಫಿನಾನ್ಸಲ್ಲಿ ನೋಡೋದಾದರೆ ಈ ವೀಕು ಒಂದು ಹೊಸ ಫ್ರೆಶ್ ಎನರ್ಜಿ ಇದೆ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಹೊಸ ಆಪರ್ಚುನಿಟಿನ ವಿತ್ ಕಾನ್ಫಿಡೆನ್ಸು ಎಂಜಾಯ್ ಮಾಡ್ತೀರಾ, ಎಂಬ್ರೇಸ್ ಮಾಡ್ತೀರಾ, ಬಟ್ ಕೇರ್ಲೆಸ್ನೆಸ್ ಬೇಡ. ಸೊ ನೀವೇನಾದರೂ ಜಾಬಲ್ಲಿದ್ದರೆ ಒಂದು ಹೊಸ ರೋಲ್ ಸಿಗೋವಂಥದ್ದು, ಹೊಸ ಪ್ರಾಜೆಕ್ಟು ಅಥವಾ ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗೋವಂಥ ಚಾನ್ಸಸ್ ಇದೆ. ಟ್ರಸ್ಟ್ ಯುವರ್ ಸ್ಕಿಲ್ಸ್. ಬಟ್ ಏನೇ ಕಾಂಟ್ರಾಕ್ಟಿಗೆ ಸೈನ್ ಮಾಡೋದಿದ್ರೆ ಡೀಟೇಲ್ಸ್ನ ಟ್ವೈಸ್ ಕೇರ್ಫುಲಿ ಚೆಕ್ ಮಾಡಿ ಬಿಫೋರ್ ಕಮಿಟಿಂಗ್. ಆ್ಯಂಡ್ ನೀವೇನಾದರೂ ಬಿಸ್ನೆಸ್ಸಲ್ಲಿದ್ದರೆ ಒಂದು ಹೊಸ ಪ್ರಾಡಕ್ಟ್ ಏನಾದರೂ ಲಾಂಚ್ ಮಾಡೋದಿದ್ರೆ ಅಥವಾ ಹೊಸ ಐಡಿಯಾ ಏನಾದರೂ ಹಾಕೋದಿದ್ರೆ, ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಾದರೂ ಮಾಡೋದಿದ್ರೆ ತುಂಬ ಒಳ್ಳೆ ಟೈಮ್ ಇದೆ. ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳಿ, ಇದರಿಂದ ಲಾಂಗ್ ಟರ್ಮ್ ರಿವಾರ್ಡ್ ಸಿಗುತ್ತೆ. ಆ್ಯಂಡ್ ಎಲ್ಲಾದರೂ ಇನ್ವೆಸ್ಟ್ ಮಾಡೋದಿದ್ರೆ ತುಂಬ ಥರೋಲಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ. ಆ್ಯಂಡ್ ಚೆನ್ನಾಗಿದೆ. ಲವ್ ಲೈಫಿಗೆ ಬಂದರೆ ನಿಮಗೆ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಸಿಂಗಲ್ಸ್ಗೆ ಒಂಥರ ಕಾನ್ಫಿಡೆನ್ಸು ತುಂಬ ಚೆನ್ನಾಗಿರುತ್ತೆ ಈ ವೀಕ್. ಇಲ್ಲಿ ನಿಮ್ಮನ್ನು ಯಾರಾದರೂ ಅಡ್ಮೈರ್ ಮಾಡ್ಬೋದು ಅಥವಾ ಒಂದು ಜೆನ್ಯೂನ್ ಇಂಟ್ರೆಸ್ಟ್ಗೆ ಕನೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಕಾಂಪ್ಲಿಮೆಂಟ್ ಸಿಗುವಂಥದ್ದು, ನ್ಯೂ ಕನ್ವರ್ಸೇಷನ್ ಸ್ಟಾರ್ಟ್ ಆಗುವಂಥದ್ದು ಇದೆಲ್ಲ ಇದೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿದ್ದವ್ರಿಗೆ ಒಂದಷ್ಟು ಪಾಸ್ಟಲ್ಲಿ ಏನಾದರೂ ಫೈಟಿಂಗ್ಸ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಎಲ್ಲ, ಅದರಿಂದ ಒಂದಷ್ಟು ರಿಲೀಫ್ ಸಿಕ್ಕಿ ವಿಕ್ಟ್ರಿ ಸಿಗೋವಂಥ ಟೈಮ್ ಇದು. ಚಾಲೆಂಜಸ್ ಫೇಸ್ ಆದಮೇಲೆ ಸೊ ರೀಕನ್ಸಿಲೇಷನ್ ಟೈಮ್ ಇದೆ. ಸೊ ಅಪ್ರಿಸಿಯೇಷನ್ನು ಸೆಲೆಬ್ರೇಟ್ ಆಗುವಂಥದ್ದು ಟೈಮು. ಸೊ ಪಾರ್ಟ್ನರ್ ಜೊತೆ ನಿಮ್ಮ ಪಾರ್ಟ್ನರ್ಗೆ ಒಂದು ಸ್ವಲ್ಪ ನೀವು ರೆಕಗ್ನೈಸ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನೋಡಿ. ಆ್ಯಂಡ್ ಫ್ಯಾಮಿಲಿಲಿದ್ದರೆ ಗುಡ್ ನ್ಯೂಸ್ ಇದೆ. ಸ್ಪೌಸ್ ಜೊತೆ ಒಂದು ಸ್ವಲ್ಪ ಟ್ರಾವೆಲ್ ಇದೆ, ಪಾಸಿಟಿವ್ ಇದೆ. ಸೊ ಫ್ಯಾಮಿಲಿ ಲೈಫ್, ಓವರಾಲ್ ಲವ್ ಲೈಫ್ ಚೆನ್ನಾಗಿದೆ. ಹೆಲ್ತಲ್ಲಿ ನೋಡಿದ್ರೆ ಹೆಲ್ತಲ್ಲಿ ಈ ಟೈಮು ನಿಮ್ಮದು ಮೆಂಟಲ್ ಫೋಕಸ್ ತುಂಬ ಸ್ಟ್ರಾಂಗ್ ಇದೆ. ಸೊ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡೋದಿದ್ರೆ ಹೊಸ ರುಟೀನ್, ಒಂದಷ್ಟು ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ ಆಗಿರ್ಬೋದು ಅಥವಾ ಒಂದು 10,000 ಸ್ಟೆಪ್ಸ್ ಆಗಿರ್ಬೋದು, ಏನೇ ಒಂದು ಫಿಟ್ನೆಸ್ ರುಟೀನ್ ಆಗಿರ್ಬೋದು ಅಥವಾ ಹೊಸದಾಗಿ ಏನಾದರೂ ಡಯಟ್ ಸ್ಟಾರ್ಟ್ ಮಾಡೋದಿದ್ರೆ ಇದನ್ನು ಏನೇ ಅಂದ್ಕೊಂಡ್ರೂ ಡೆಫಿನೆಟ್ಲಿ ಇದು ಕಂಟಿನ್ಯೂ ಆಗುತ್ತೆ. ಸೊ ಈ ವೀಕ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಹೆಲ್ತ್ ಏನಾದರೂ ಅಪ್ಸೆಟ್ ಇದ್ದರೆ ಡೆಫಿನೆಟ್ಲಿ ಸ್ಲೋಲಿ ನೀವು ಹೆಲ್ತ್ ರಿಕವರಿ ಆಗೋ ಚಾನ್ಸಸ್ ಇದೆ. ಸ್ಮಾಲ್ ಡಿಸಿಪ್ಲಿನ್ಡ್ ಆ್ಯಕ್ಷನ್ಸ್ ಎವ್ರಿ ಡೇ, ಅದು ಲಾಂಗ್ ಟರ್ಮ್ಗೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ರಿಸಲ್ಟ್ ಸಿಗುತ್ತೆ. ಯೂನಿವರ್ಸಲ್ ಗೈಡೆನ್ಸ್ ಏನಿದೆ ಅಂತಂದರೆ, ನೀವು ನಿಮ್ಮ ಯಾರಾದರೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ಮೆಂಟರು ಯಾರಾದರೂ ಆಗಿರ್ಬೋದು, ಅವರಿಂದ ಗೈಡೆನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ, ನಿಮಗೆ ಸ್ಪಿರಿಚುಯಾಲಿಟಿ ಕಡೆ ಒಂದಷ್ಟು ಪ್ರಾಕ್ಟೀಸ್ ಮಾಡುವಂಥದ್ದು, ಪ್ರೇಯರ್ ಆಗೋದು, ಮೆಡಿಟೇಷನ್ನು, ಈ ರೀಡಿಂಗ್ ಬುಕ್ಸ್ ಇರ್ಬೋದು, ಇದೆಲ್ಲ ನಿಮ್ಗೊಂದೊಳ್ಳೆ ಕ್ಲಾರಿಟಿ ಸಿಗುತ್ತೆ. ಸೊ ಓವರಾಲ್ ಚೆನ್ನಾಗಿದೆ. ಆ್ಯಂಡ್ ಲಕ್ಕಿ ಕಲರ್ ಬಂದುಬಿಟ್ಟು ಡಾರ್ಕ್ ಗ್ರೀನ್ ಆರ್ ಎನಿ ಶೇಡ್ಸ್ ಆಫ್ ಗ್ರೀನ್. ಆ್ಯಂಡ್ ಲಕ್ಕಿ ನಂಬರ್ ಬಂದುಬಿಟ್ಟು 5. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂತಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಅಲ್ಲಿ ಕಾಂಟ್ಯಾಕ್ಟ್ ಆ್ಯಂಡ್ ಟು ಕ್ಲೀನ್ ದಿಸ್ ಎನರ್ಜಿ ಕಮೆಂಟ್ ರಾಧೆ ರಾಧೆ. ಥ್ಯಾಂಕ್ ಯು.